ಮೊನ್ನೆ ನಡೆದಂಥ ದುರಂತ ಏನೋ ಬಡ ಕುಟುಂಬ 3.5 ವರ್ಷ ಮಗುವನ್ನು ನಾಯಿ ಕಚ್ಚಿದೆ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ. ಎಂಥ ಪರಿಸ್ಥಿತಿ ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಔಷಧಿ ಇಲ್ಲದೆ ಇರತಕ್ಕಂಥ ಕಾರಣದಿಂದ ವಾಪಸ್ ಇಲ್ಲ ಬೇರೆ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಕಿರುಕುಳದಿಂದ ಪೊಲೀಸರಿಗೆ ಪಾಪ ಏನಾಗಿದೆ ಅಂತೇಳಿ ರಾಜ್ಯ ಸರ್ಕಾರದಿಂದ ಒತ್ತಡ, ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳಿಗೂ ಕೂಡ ಟಾರ್ಗೆಟ್ಗಳನ್ನು ರಾಜ್ಯ ಸರ್ಕಾರ ನೀಡಿದೆ. ಅದೇ ರೀತಿ ಪೊಲೀಸ್ ಇಲಾಖೆಗೂ ಕೂಡ ಟಾರ್ಗೆಟನ್ನು ಕೊಟ್ಟಿದ್ರು. ಇವತ್ತು ಹಣ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇದೆ, ಎಲ್ಲ ತಾಲೂಕಲ್ಲೂ ನಡೀತಾ ಇದೆ. ಇಂಥ ಸಂದರ್ಭ ಪೊಲೀಸರ ಕಿರುಕುಳದಿಂದ ಮಗು ಬೈಕಿಂದ ಬಿದ್ದು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಮ್ಮ ಶತ್ರುಗಳಿಗೂ ಕೂಡ ಅಂಥ ಪರಿಸ್ಥಿತಿ ಬರಬಾರ್ದು. ಆ ಕುಟುಂಬದ ಸದಸ್ಯರನ್ನು ಕೂಡ ಇವತ್ತು ನಾನು ಭೇಟಿ ಮಾಡಿದ್ದೇನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಮೊನ್ನೆ ದಿನ ಒಂದು ಸರ್ಕಾರಿ ಆದೇಶವನ್ನು ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಜನೌಷಧಿ ಕೇಂದ್ರಗಳನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸೇಡಿನ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಬಡವರಿಗೆ ತಲುಪಬಾರ್ದು, ಈ ರೀತಿ ಒಂದು ಕೆಟ್ಟ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಆಸ್ಪತ್ರೆ ಪರಿಸ್ಥಿತಿಗಳು ಏನಾಗಿದೆ ಅನ್ನೋದು ಕೂಡ ಸಂಬಂಧಪಟ್ಟ ಆರೋಗ್ಯ ಸಚಿವರು ಕೂಡ ಗಮನಿಸಬೇಕು, ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕು.